ಮಟನ್ ಎಲ್ಲ ಒಳಗಿಟ್ಟಿ ನಮ್ಮಮ್ಮನು ಮಟನ್ ಕುಯ್ಯ ಹತ್ರ ಹೋಗಿದ್ರಂತೆ ಹೆಲ್ಪ್ ಮಾಡಕ್ಕೆ. ಗುಡ್ಡೆ ಮಾಂಸ ಎಷ್ಟೇ ತಗೊಂಡಿರೋದು? ಇಲ್ಲ ಬಂದಿರೋದೇ 5 kg ಎಲ್ಲ. ಏನ್ ಮಾಡ್ತಿದ್ಯಮ್ಮ? ಮಟನ್ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸಡನ್ ಆಗಿ ಬಂದು ಪ್ರೀತಿ ತೋರಿಸಿದ್ರೆ ಯಾರನ್ನೂ ನಂಬಾರ್ದು ಗೈಸ್. ಎಲ್ಲ ಕಡೆ ಕಾಣಿಸ್ತೈತೆ, ಕಾಣಿಸ್ತಂತಾರೆ. ಚಂದ್ರನ್ ನೋಡಾದ್ಮೇಲೆ ಆಶೀರ್ವಾದ ಗೈಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಇವಾಗ ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಎದ್ದಿರೋದು ಲೇಟು 9 ಗಂಟೆ. ಇವಾಗ ಇವತ್ತು ಹೊಸ್ತಾಡ್ಕು ನಮ್ಮನೇಲಿ ಸ್ಪೆಷಲ್ ಏನು ಅಂತ ತೋರಿಸ್ಲಾ. ಇವಾಗ ಇಲ್ಲಿ ನೋಡಿ, ನಮ್ಮಮ್ಮ ಆಲ್ರೆಡಿ ಮಟನ್ನ ಕ್ಲೀನ್ ಮಾಡ್ಕೊಂಡು ಕೂತಾರೆ. ಕಲ್ಬಿಟ್ಟಿನಾ? ಮಟನ್ ಎಲ್ಲ ಒಳಗಿಟ್ಟಿ ನಮ್ಮಮ್ಮನು ಮಟನ್ ಕುಯ್ಯ ಹತ್ರ ಹೋಗಿದ್ರಂತೆ ಹೆಲ್ಪ್ ಮಾಡಕ್ಕೆ. ಗುಡ್ಡೆ ಮಾಂಸ ಕ್ಲೀನ್ ಮಾಡಕ್ ಹೋಗಿದ್ದು. ನಾನು ಎಬ್ರಿಸಿಲ್ಲ, ನನಗೆ ಗೊತ್ತೂ ಆಗಿಲ್ಲ. 4:15 ಅವ ಅದಕ್ಕವ 4:15 ಹೋಗಿದ್ದ. ಒಂದ್ ವಿಡಿಯೋ ಮಾಡ್ಕೊಡ್ಬೇಕು ತಾನೆ. ನಾನು ಒಂದ್ ಕೈಯಲ್ಲಿ ತೀರ್ತೀನಿ, ಒಂದ್ ಕೈಯಲ್ಲಿ ವಿಡಿಯೋ ಮಾಡ್ಕೊತೀನಿ. ವಿಡಿಯೋ ಮಾಡ್ಕೋಬೇಕಿತ್ತು. ಅದ್ ಕಾಯ್ಕೊಂಡು ಕೂತಿರೋದು ನೋಡು. ಕಾಲು ಸಲ ತೆಗ್ದು ಏನು ಅದು ಗೊಲ್ಸು ನಡೆಯೋ ಕರಿ ಆ ಕಡೆಗೆ. ನೀನೇನ್ ಮಾಡ್ದೆ? ಆಯ್ತು ಅಂದ್ರೆ ಫುಲ್ ಕಟ್ ಮಾಡ್ಬೇಕಾದ್ರೆ ನೀನು ಹೆಲ್ಪ್ ಮಾಡಿದ್ದ? ಮತ್ತೆ ಅದು ಕ್ಲೀನ್ ಮಾಡ್ದೆ ಹಿಂಗೆಲ್ಲ. ಯಾರು? ಓ, ಮಾಮ ಬರ್ದೇ ಇರೋದ್ಕ ಕ್ಲೀನ್ ಮಾಡಿ ತೊಳೆದು ಶಾಂತಕ್ಕ ನಾನು ತಗೊಂಡೋಗ್ತೀನಿ. ಅವ್ವ ಬಂದ್ಬಿಟ್ಟು ನಾನೇ ಇದ್ದಿದ್ದು, ಆಮೇಲೆ ಮಾಮ ಬಂದ. ಆಮೇಲೆ ನೀನ್ ಬಂದ್ಬಿಟ್ಟೆ? ಇಲ್ಲಪ್ಪ, ನಾನು ಇವೆಲ್ಲ ತಗೊಂಡ್ ಬಂದಿದ್ದು. ಎಷ್ಟ್ ಗಂಟೆಗೆ ನೀನ್ ಬಂದೆ? ಆಯ್ತು, ಎಷ್ಟ್ ಗಂಟೆಗೆ ಬಂದೆ? ಎಷ್ಟು ಗಂಟೆ 6-7 ಗಂಟೆನ 7:30 ಮನೆಗೆ ಬಂದಾಗ. ಇನ್ನ ಒಳಗ್ ಮಟನ್ ಐತೆ ಅನ್ಸುತ್ತೆ. ತೋರಿಸ್ತೀನಿ ಗೈಸ್, ತೋರಿಸ್ತೀನಿ. ಇದು ಇವಾಗ ತೊಳ್ದಾಯ್ತಾ? ಇದೇನು ಇದು ಈ ಕಡೆ ಇರೋದು ಬ್ಲಡ್. ನೀನು ಹೋಗಿದ್ದ ಕುಯ್ಯಕ್ಕೆ? ನೀನು ಹೋಗಿದ್ದ? ಬಾ ತೋರ್ಸು, ಬಾ. ಎಲ್ಲ ತುಂಬಾಯ್ತಾ? ಇದು ಮಟನ್ 5 kg. 5 kg ಮಟನ್ ಇದು. ಇವಾಗ ಅದು ಗುಡ್ಡೆ ಮಾಂಸದ್ದ 5 kg ಚಿಟ್ಟಿ ಹಾಕಿದ್ದ ಅದು? ಇಲ್ಲ, ಬಂದಿರೋದು 5 kg. ಎಷ್ಟೇ ತಗೊಂಡಿರೋದು? ಇಲ್ಲ, ಬಂದಿರೋದೇ 5 kg ಎಲ್ಲ ಬಂದಿರೋದೆ. ಇದು ಮಟನ್ ಸಾಂಬಾರಿಗೆ ಮಸಾಲೆ ಇನ್ನ ಖಾರ ಪುಡಿ ಹಾಕಿಲ್ಲ, ಹಂಗೆ ರುಬ್ಬಿಟ್ಟಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದೇ ಈರುಳ್ಳಿ ಎಲ್ಲ ನೀನೇ ಮಾಡ್ದ? ಎಲ್ಲ ನಾನೇ ಮಾಡಿರೋದು. ಇನ್ನ ಚಿಕನ್ ರೆಡಿ ಆಗ್ತಿದೆ, ರೆಡಿ ಆಗಿಲ್ಲ. ಎಲ್ಲಿ? ಚಿಕನ್ ಐತೆ ಇವತ್ತು ನಮ್ಮನೇಲಿ. ಚಿಕನ್ ಐತೆ, ಚಿಕನ್, ಮಟನ್, ಕಲ್ಬುಟಿ ಪಲ್ಯ, ಬ್ರೆಡ್. ಸೊ ಇಷ್ಟು. ಇದು ಚಿಕನ್ಗೆ ರೆಡಿ ಮಾಡ್ಕೊಂತಾರೆ ಅಷ್ಟೇ. ಇನ್ನ ಎಲ್ಲ ಮತ್ ಬೆಳಗ್ಗೆಯಿಂದ ಏನ್ 7 ಗಂಟೆಗೆ ಏನ್ ಮಾಡಿದ್ರಿ? ಮಸಾಲೆ ರೆಡಿ ಮಾಡಿದ್ದ? ರಾಶಿ ಪಾತ್ರೆ ಇರ್ಲಿಲ್ಲ. ರಾತ್ರಿ ಒಂದ್ ರಾಶಿ ಪಾತ್ರೆ ಇತ್ತು. ಪಾತ್ರೆ ತೊಳ್ಕೊಂಡ್ಬಂದು ಎಲ್ಲ ಮಸಾಲ ರೆಡಿ ಮಾಡಿ ಈಗಿನ್ನ ಚಿಕನ್ ರೆಡಿ ಮಾಡ್ಬೇಕು ಮಾಡಿದ. ಓಕೆ, ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ನಾವು ಫುಲ್ ಟಯರ್ಡ್ ಆಗಿದ್ವಲ್ಲ, ಸೊ ಮಲ್ಕೊಂಡ್ಬಿಟ್ಟಿದ್ದೆ, ಎದ್ದಿರ್ಲಿಲ್ಲ. ಇವಾಗ ಎದ್ದಿರೋದು. ಯಾವುದಕ್ಕೆ? ಓಕೆ ಗೈಸ್, ಇವಾಗ ನೀರು ತುಂಬಕ್ಕೆ ಹೋಗ್ಬೇಕಂತ ನೀರು ತುಂಬಕ್ಕೆ ಹೋಗೋಣ. ಆಮೇಲೆ ಸಿಗ್ತೀನಿ. ನಾನು ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಸಾಂಬಾರೆಲ್ಲ ಮಾಡ್ತಾರಲ್ಲ, ಆ ವಿಡಿಯೋ ಕಂಟಿನ್ಯೂ ಮಾಡಿ. ಒಳಗಡೆ ಒಗ್ಗರಣೆ ಹಾಕ್ತಿದ್ದಾರೆ, ನೋಡೋಣ. ಏನ್ ಮಾಡ್ತಿದ್ಯಮ್ಮ? ಮಟನ್ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನೀವು ಬಂದ್ಬಿಟ್ಟಿದ್ದೀರಿ, ನಿಮ್ಮ ಅಕ್ಕ ಎಲ್ಲೋದ್ರು? ನಮ್ಮ ಅಕ್ಕ ನೀರು ತುಂಬ್ತಾವ್ರೆ. ನಿಮ್ಮ ಅಕ್ಕ ಮಟನ್ ನೀರು ತುಂಬ್ತಾವ್ರ? ಬೆಳಗ್ಗೆ ಎದ್ದಿದ್ರೆ ಮಟನ್ ಪಾಲ್ ಹಾಕ್ತಿದ್ದು ಹೋಗಿ ಗುಡ್ಡೆ ಮಟನ್. ಅವಾಗ ವಿಡಿಯೋ ಮಾಡಿ ನಂಗೆ ಗೊತ್ತಿದ್ದಿದ್ರೆ ನಾನು ಬರ್ತಿದ್ದೆ. 4 ಗಂಟೆಗೆ ಎದ್ದು ಬರ್ಬೇಕಿಲ್ಲ. ಹೋಗು, ನಮ್ಮಮ್ಮನ ವಿಡಿಯೋ ಮಾಡು. 4:15 ಎದ್ದು ಬರ್ಬೇಕಾಯ್ತು. 4:15 ಎದ್ದು ಎಲ್ಲ ನಿದ್ದೆನೇ ಇಲ್ಲ. 4:15 ಎದ್ದು ಬರ್ತೀನಿ. ಇವಾಗ ಏನು ಮಾಡ್ತೀರ ನೀವು? ಮಟನ್ ಸಾಂಬಾರು. ಮಸಾಲ ಗುಡ್ಡೆ ಮಟನ್ ಒಟ್ಟು 4-5 kg ಮಟನು. ಅದು
ಅಂದ್ರೆ ಇದೇ ಫಸ್ಟ್ ನಾನು ಹೋಗಿದ್ದು ಎಲ್ಲಿಗೆ? ಗುಡ್ಡೆ ಮಟನ್ ಗುಡ್ಡೆ ಮಟನ್ ಪೀಸ್ ಹಾಕಕ್ಕೆ, ಅಂದ್ರೆ ಪಾಲ್ ಹಾಕ್ತಾರಲ್ಲ ಕ್ಲೀನ್ ಮಾಡಕ್ಕೆ ಎಲ್ಲದಕ್ಕೂ ಇದೇ ಫಸ್ಟ್ ನಾನು ಹೋಗಿದ್ದು. ಅದು ಸಪ್ರೇಟ್ ಪಲ್ಯ ಮಾಡ್ತೀಯಾ? ಮತ್ತೆ ಬ್ಲಡ್ ಐತಿ ಇದ್ರಲ್ಲಿ, ಇದು ಬ್ಲಡ್ ಐತಿ, ನೀರು ಸೋಸ್ಬೇಕು ಎಲ್ಲ ಬ್ಲಡ್ ಬ್ಲಡ್ ಏನ್ ಮಾಡ್ತೀಯಾ? ಬ್ಲಡ್ ಉರಿತೀನಿ ಮೊಟ್ಟೆ ಹಾಕಿ. ಇದು ಬ್ಲಡ್ ಬ್ಲಡ್ ಅಲ್ಲ, ಹರಾಜು ಕೂಗ್ತಾರೆ. ಹೌದಾ? ನೀನ್ ತಗೊಂಡ ಸಪ್ರೇಟ್ ಆಗೋದನ್ನ? ಎಷ್ಟು? 60 ರೂಪಾಯಿ ಅಷ್ಟಕ್ಕೂ? 3 ಜನ 4 ಜನ 3 ಜನ ತಗೊಂಡಿರೋದು. ನಾನು ಒಂದು, ರಾಮಕೃಷ್ಣ ಒಂದು, ಪಾಪಡ ಒಂದು. ಏನ್ ಮಾಡ್ತಿದ್ದೀರಾ ಗಂಗೆ ಅವ್ರೆ? ಏನಿಲ್ಲ, ಕೂತಿದ್ದೀವಿ. ಹಾ, ಮತ್ತೆ ಬೆಂದೈತಿ ಅಂತ ಕಣವ. ಹಂಗಂತ ನೀರ್ ಜಾಸ್ತಿ ಖರ್ಚು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯಾ? ನೀರ್ ಬೇಕಾದಂಗ್ ಬೇಕಾದ ಚಾನಲ್ ಹತ್ರ ಫುಲ್ ಚಾನಲ್ ತುಂಬಬೇಕು. ಮೋನಿಕವ್ರು ಇಷ್ಟು ದೊಡ್ಡ ಎತ್ಕೊಂಡು ಹೋಯ್ತಾರೆ. ಅಂಡೆನ ಎತ್ಕೊಂಡು ಹೋಗ್ತಿದ್ದಾರೆ. ಸ್ವಂತ ನೋಡ್ಬರೋದೇನೆ. ನಮ್ಮ ಮಮ್ಮಿಯವ್ರು ಇದನ್ನ ತಂದ್ರು ನಾಯಿಗೆ ಹಾಕಕ್ಕೆ. ನೀರು ಉಯ್ಯೋದಿದು. ಏನ್ ಮಾಡ್ತಾ ಇದ್ದೀರಾ ಜಯವ್ರೆ ನೀವು? ಅನ್ನ ಅನ್ನ ನಮ್ಮ ದೊಡ್ಡಮ್ಮನಿಗೆ ಅನ್ನ ಮಾಡಿ ಪಲ್ಯ ಮಾಡ್ತಿದ್ದಾರೆ. ನಾಯಿಗೆ ಎಲ್ಲದಕ್ಕೂ ಸೇರಿ. ನಮ್ಮ ದೊಡ್ಡಮ್ಮ ನಾನ್ ವೆಜ್ ತಿನ್ನಲ್ಲ, ಸೊ ಹಂಗಾಗಿ. ಇದು ನಮ್ಮ ಮನೆ ಗುಂಡ. ನಮ್ಮ ಮನೆ ಗುಂಡ ಇದು. ಅಲ್ಲಿ ನಮ್ಮ ಕರಿಯ ಅಲ್ಲಿ ತಿಂತಾವನೆ. ಕರಿಯ ಇದು ನಮ್ಮ ಕರಿಯ. ಈಗ ಸ್ವಲ್ಪ ಸೈಲೆಂಟ್ ಆಯ್ತಮ್ಮ. ಅವಾಗ ನಾಯೆಲ್ಲ ಬಗುಳ್ತಿದ್ದು. 4 ಗಂಟೆ ರಾತ್ರಿ ಪಾಪಡ ಬಂದು ಕೂಕತ್ತಾನೆ ಗಂಗವ ಗಂಗವ ಅಂತ. ನಾನು ಅವ ಯಾರೋ ಕೂಗ್ತಾರ ನೋಡು ಅಂದೆ. ಎಂದು ಕರೀತಿದ್ರು? ಅದು ಚೀಟಿ ಎಲ್ಲಾರು ಹೋಗ್ಬೇಕಲ್ವಾ, ಗುಡ್ಡೆ ಮಾಂಸದ ಮೇಲೆ ಚೀಟಿ ಹಾಕಿರ್ತಾರೆ. ಚೀಟಿ ಹಾಕಿರೋ ಮಟನಿದ್ದು ನೀರು ಸಿಗಬೇಕು. ಆಗ್ಲೇ ಪ್ಲೇಟ್ ಹಿಡ್ಕೊಂಡ್ ಬಂದ್ಬಿಟ್ಟೋಳೆ. ಸ್ವಲ್ಪ ನಮಗೂ ಬೇಕು ಬ್ಲಡ್. ಇದು ಬ್ಲಡ್, ಅದು ಕಲ್ಗುಟಿ. ಈಗ ಒಗ್ಗರಣೆ ಕಲ್ಬುಟ್ಟಿ ನಮ್ಮಮ್ಮ ಅವಾಗ್ಲೇ ತೊಳಿತಿದ್ರಲ್ಲ ಅದು. ಈಗೆಲ್ಲ ಒಗ್ಗರಣೆ ಎಲ್ಲ ನೋಡಿ ತಿನ್ನ ಕಾಯ್ಕೊಂಡ್ ಕೂತಿರೋರು ಇವರೆಲ್ಲ. ನೀನೊಬ್ಳು ಅದ್ರಲ್ಲಿ ನಾನೊಬ್ಳು ಬಾಕಿ, ನಾನಂತೂ ತಿನ್ನಲ್ಲ. ಯಾವ್ದದು ಎಣ್ಣೆ ತತ್ತದಲ್ಲ ನಮ್ಮ ಮಾಮ. ಉಡ್ದಿರೋ ಮಟನ್, ಮಸಾಲೆ ಇಲ್ಲ, ವಿತೌಟ್ ಮಸಾಲ. ನಾನು ಪ್ಲೇಟ್ ತರ್ಲಾ? ತಾಳು, ನಾನು ಪ್ಲೇಟ್ ತಗೋಬರ್ತೀನಿ. ಅವಳೇ ಇಟ್ಕೊಂಡು ನಿಂತಾಳೆ. ಏನಮ್ಮ ಸಣ್ಣ ಸಣ್ಣಗವೆ ಪೀಸ. ಫುಲ್ ಹಿಂಗಾಗವೆ. ಕಲ್ಸೈತವ? ಸಾಕ? ಸಾಕು ಬಿಡು. ಹಾಕೋದಿದ್ರೆ ಒಂದ್ ದೊಡ್ಡ ಪೀಸ್ ಹಾಕ್ಬಿಡು. ತಗೋಪ್ಪ ತಿನ್ನು, ಪರವಾಗಿಲ್ಲ ತಿನ್ನು. ಬಾರ್ಸೋಣ ಇವಾಗ. ಬೆಂದೈತೆ ಅಮ್ಮ. ಸಾಂಬಾರ್ ಬಿಸಿಯಾಗಿ ಹಾಕಿತ್ತವ್ರೆ. ಇವಾಗ ಕಲ್ಬುಟ್ಟಿ ಪಲ್ಯ. ಸ್ವಲ್ಪನೇ ಬಂದಿರೋದಲ್ಲ, ಮಟನಲ್ಲೇ ಬಂದಿದ್ದ. ಕೆಜಿ ಅಷ್ಟು ಬಂದಿಲ್ವಾ? ಸಾಕು. ಬಂದಿರೋದು, ಎಕ್ಸ್ಟ್ರಾ ತಂದಿಲ್ಲ. ನೋಡು, ಅವಳಿಗೆ ಸಪೋರ್ಟ್ ಮಾಡ್ತೀಯ ಬಕಸುರ ಅಂತಾಳೆ. ಮತ್ತೆ ಯಾಕೆ ಅಂತೀಯ ಮಾಮುಗೆ? ದೊಡ್ಡ ಚಿಕ್ಕನ್ ಮರ್ಯಾದೆ ಕೊಡೋಕ್ಕಾಗಲ್ಲ. ನಿಮ್ಮಮ್ಮ ಕಳ್ಸಿರೋದ ನಿಮ್ಗೆ? ಬೇಕಾ? ನಾನ್ ತಿನ್ನಲ್ಲ ಮಾಮ. ಅದೇ ಬೇಕಿರವಾ? ಹೋಗು, ಯಾರಿಗೂ ಬೇಡ. ಇದು ಚೂರು ಬೇಡ.
ಸಾಂಬಾರು ರೆಡಿ ಆಯ್ತು, ಬ್ಲಡ್ಗೆ ಕಳ್ಬಟ್ಟಿ ಪಲ್ಯನೂ ರೆಡಿ ಆಯ್ತು. ಇನ್ನು ಬ್ಲಡ್ ರೆಡಿ ಮಾಡ್ಕೊಬೇಕು. ಇನ್ನು ಚಿಕನ್ನು ಇವಾಗ ಪಲ್ಯಕ್ಕೆ ಏನ್ ಪಲ್ಯ? ಬ್ಲಡ್ ಪಲ್ಯಗ ಇದು ಬ್ಲಡ್ ಬೇಯಿಸಿ ಇಟ್ಕೊಂಡಿರೋಂಥ ಬ್ಲಡ್. ಬೇಯಿಸಾಗೈತಾಗ್ಲೇ ಬ್ಲಡ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಬ್ಲಡ್ ಒಗ್ಗರಣೆ ಹಾಕೊಳಕ್ಕೆ ಸಿಂಪಲ್ ಅಲ್ಲ, ಇದು ಬೇಗ ಆಗೋಗುತ್ತೆ. ಅಲ್ಲಿ ಬೋಟಿನೂ ವಿಷಲ್ ಬಂದಿದೆ, ಇನ್ನೇನು ಆಯ್ತು. ಅದನ್ನು ಸಾಂಬಾರು ಕೂಡ ಆಯ್ತು. ಫಸ್ಟ್ ಮಸಾಲೆ ಹಾಕ್ತೀಯಾ? ಅದಕ್ಕಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಊಟ ಮಾಡೋ ಗೊತ್ತಿಲ್ಲ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಅಮ್ಮ ಏನಮ್ಮ? ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಅಷ್ಟೇ, ಈರುಳ್ಳಿ ಬಂದೆ. ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಲ್ವಾ? ಒಂದೊಂದಕ್ಕೆ ಟೊಮೆಟೊ ಹಾಕ್ತಾರೆ ಕಣಮ್ಮ. ನೋಡಿದ್ದೀನಿ ಟೊಮೆಟೊ ಹಾಕೋದು. ಈರುಳ್ಳಿ ಹಾಕ್ಬೇಕಾ? ಮೊಟ್ಟೆ ಹುರ್ಕೊಳ್ಳೋದಿಲ್ಲ ಹಂಗೇನೆ. ಎಷ್ಟು ಮೊಟ್ಟೆ ಹಾಕ್ತೀಯಾ? ಎಷ್ಟು ಮೊಟ್ಟೆ? ಒಂದು 6 ರೂಪಾಯಿ ಹಾಲಾಗೈತೆ. ಮೊಟ್ಟೆ 6 ರೂಪಾಯಿ ಅಂತ ನಿಮಗೆ. 4 ರೂಪಾಯಿ 4 ಕಾಲು ಮೊಟ್ಟೆ ಅಷ್ಟೇ. ಕಮ್ಮಿ ಆಗೈತೆ ಇವಾಗ. ಮೊಟ್ಟೆ ರೇಟ್ ಕಮ್ಮಿ ಆಗ್ಬಿಟ್ಟೈತಿ ಇವಾಗ. ಮುದ್ದೆ ಗಿಡ ಅಲ್ಲ ಮೇಲೆ ತೋರಿಸ್ತು ನೋಡು. ಬಾಂಡ್ಲಿ ಇತ್ತು ಒಂದು. ನಾನು ಇವಾಗ ಬ್ಲಡ್ ಹಾಕೊಂತಾರೆ. ಮೊಟ್ಟೆ ಫ್ರೈ ಆಗಿದ ತಕ್ಷಣ ಬ್ಲಡ್ ಹಾಕೊಬೇಕು. ಯಾವ್ದು ಇಲ್ಲ ಅಲ್ಲಿ. ಇಷ್ಟ ನಮ್ಮ ಇದು. ಇಷ್ಟೇ. ಖಾರ ಮಸಾಲ ಹಾಕ್ಬೇಕು. ಖಾರ ಖಾರದ ಪುಡಿ ಇಷ್ಟೇ. ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದೀವಲ್ಲಿ ಅದಕ್ಕೆ ಸ್ವಲ್ಪ ಖಾರ ಹಾಕ್ಬೇಕು. ಚಿಲ್ಲಿ ಪೌಡರ್ ಇರಲಿಲ್ಲ ನನಗೆ. ಇಷ್ಟನ ಮಸಾಲೆ ಅಂದ್ರೆ ಖಾರ ಅಂತಾನೆ. ಖಾರ ಬೇಕು ನಮ್ಗಲ್ಲ. ಮತ್ತೆ ಅದು ಚಿಕನ್ ಇದ್ರೊಳಕ ಬ್ಲಡ್ ಒಳಕ ಮುದ್ದೆಗ ಆಯ್ತಮ್ಮ. ಇಷ್ಟೇನಾ ಇದು? ಅಷ್ಟೇ. ಹೋಗ ಇವ್ರು ಇವಾಗ ಚಿಕನ್ ತೊಳಿಯಕ್ಕೆ ಬಂದವ್ರೆ. ಚಿಕನ್ ಎಲ್ಲ ನಿನ್ಗೆ ಅಲ್ವ ಫುಲ್ಲು? ಮಟನ್ ತಿನ್ನಲ್ಲ, ಅದಕ್ಕೆ ಚಿಕನ್ ಎಲ್ಲ ಇವ್ರಿಗೆ. ಬೈಲರು ಅಲ್ಲ, ಫಾರಮ್ಮು ಬೈಲರಾ? ಬೈಲರ್ ತಾನೆ. ಹಾಕೊಂಡು ಪೀಸ್ ಹಾಕ್ಬಿಡು ಚಿನ್ನ. ಅದು ಬರ್ತದೆ ನೋಡೋದು ಇವಾಗ. ಬಕೆಟು. ಈ ಮರದಲ್ಲಿ ಸೀಬೆಹಣ್ಣು ನೋಡಿ ಎಷ್ಟು ಬಿಟ್ಟೈತೆ ಅಂದರೆ ಎಲ್ಲ ಇವಾಗ ಸಣ್ಣ ಸಣ್ಣ ಕಾಯಿಗಳು. ಇನ್ನೊಂದು 2 ತಿಂಗಳು ಫುಲ್ ಇಷ್ಟಿಷ್ಟು ದಪ್ಪ ಬರುತ್ತೆ ಹಣ್ಣು. ನಮ್ಮ ಮನೇಲಿ ಸಲ ವರಮಹಾಲಕ್ಷ್ಮಿ ನಮ್ಮವ್ವ ಇಲ್ಲಿಂದನೇ ತೊಗೊಂಡು ಬಂದಿದ್ರು. ಚಂದಾಗಿ ಬಿಡು. ಗ್ರೇವಿ ರೆಡಿ ಮಾಡ್ಕೊತೀವಿ. ಚಿಕನ್ ಗ್ರೇವಿ ತಾನೆ. ಚಿಕನ್ ಆಗಲೇ ತೊಳೆದಾಗಿದೆ. ಇವಾಗ ತೊಳ್ಕೊಂಡು ನನ್ನ ತಂಗಿ ತೊಳ್ಕೊಟ್ಟಿದ್ದು ಇವಾಗ ತೊಗೊಂಡು ಬಂದೆ. ಗ್ರೇವಿ ಇದೆಲ್ಲ ಡ್ರೈ, ಇದು ಫ್ರೈ ಮಾಡ್ಕೊಂಡಾರಲ್ಲ ನಾನು. ಇದೆಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿರೋದು. ರುಬ್ಕೊಬರ್ತೀನಿ. ಇವಾಗ ರುಬ್ಬೇಕಂತೆ. ಮುದ್ದೆಗೆ ನೋಡಿ ಇಲ್ಲಿ ಮುದ್ದೆಗೆ ನಮ್ಮವ್ವ ರೆಡಿ ಮಾಡ್ಬೇಕು. ಮುದ್ದೆ ಒಂದಾದ್ರೆ ಅಡುಗೆ ರೆಡಿ ಅಂತ. ಚಿಕನ್ ಒಂದು ಮಾಡ್ಬೇಕು ಗ್ರೇವಿ. ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಸಾಂಬಾರ್ ಆಗಿದೆ. ಇವಾಗ ಚಿಕನ್ ಗ್ರೇವಿನೂ ರೆಡಿ ಆಗ್ತಿದೆ. ನಮ್ಮಮ್ಮ ಮಸಾಲೆಗೂ ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ
ನಮ್ಮವ್ವ ಮುದ್ದೆ ಕಡ್ತಿದ್ದಾರೆ. ಏನು ಹಾ ಹೇಳಿ ತಟ್ಟೆ ಚಂದ್ರನ್ ನೋಡೋ ತನಕ ತಿನ್ನಲ್ಲ ಅಂತ. ಚಂದ್ರನ್ ನೋಡೋ ತನಕ ಪೂಜೆ ಮಾಡ್ಬಿಟ್ಟು ಸಂಜೆ ಬರ್ತೀನಿ ಅಂತ ಇರ್ಬೇಕು ಕೇಳ್ರಿ. ಫೈನಲಿ ಬೋಟಿ ಗೊಜ್ಜು ರೆಡಿ ಆಯ್ತು, ರೆಡಿ ಆಗಿದೆ. ಇವಾಗ ನಮ್ಮಮ್ಮ ಅದನ್ನೆಲ್ಲ ಮಿಕ್ಸ್ ಮಾಡ್ತವ್ರೆ. ಬಾಳೆಕಾಯಿ ಇಟ್ಬಿಟ್ಟಿದ್ರೆ ಸಖತ್ತಾಗಿರೋದು. ಒಂದು ಬಾಳೆಕಾಯಿ ಇದ್ದಿದ್ರೆ ಸಾಕಾಗುತ್ತೆ, ಇನ್ನೂ ಅಷ್ಟ ಆಗೋದು. ಬಿಡು, ಇದು ಚೆನ್ನಾಗೈತೆ ಅಂತ ಹಾಕೋದಷ್ಟೇ. ಬಟ್ ನಮ್ಗೆ ಬೋಟಿ ಪಲ್ಯ ಎಲ್ರಿಗೂ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. ಸೊ ಎಲ್ರಿಗೂ ಫೇವ್ರೇಟ್ ನಮ್ಮ ಮನೇಲಿ. ನಮ್ಮನೆಗೆ ಅಂತ ಅಲ್ಲ, ಎಲ್ರೂ ಇಷ್ಟಪಡ್ತಾರೆ. ಬಟ್ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದು. ನಮ್ಮ ಮನೇಲಿ ಬೇಗ ಖಾಲಿ ಆಗಲ್ಲ ಅದು. ಬಟ್ ಈ ಟೈಮ್ ತುಂಬಾ ಕಮ್ಮಿನೇ ಐತೆ. ಅಲ್ಲಿ ನಮ್ಮ ಮನೇಲಿ ಮಾಡಿದ್ರೆ ಇನ್ನು ಜಾಸ್ತಿನೇ ಮಾಡ್ಬಿಡ್ತೀನಿ. ಬರೀ ಅದೇ ಒಂದು ಕುಕ್ಕರ್ ತುಂಬಾ ನಮ್ಮಮ್ಮ ಮಾಡ್ತಿದ್ದು. ಈ ತರ ಕುಕ್ಕರ್ ತುಂಬಾ 10 ಲೀಟ್ರಲ್ಲ ಇದು. ಇಲ್ಲೂ ಮಾಡ್ಬೋದು ಅಂದ್ರೆ ಇಲ್ಲೇ ಮಟನ್ ಚಿಕನ್ ಎಲ್ಲ ಜಾಸ್ತಿ ಐತಲ್ಲ, ಸುಮ್ಮನೆ ವೇಸ್ಟ್. ಜಾಸ್ತಿ ಐತೆ ಮಟನ್ ಚಿಕನ್ ಎಲ್ಲ. ಸೊ ಅದಕ್ಕೇನೆ ಬೋಟಿ ಪಲ್ಯ ಕಮ್ಮಿ. ಇದನ್ನೇ ತಿಂದು ಖಾಲಿ ಮಾಡಿದ್ರೆ ಸಾಕು. ಯಾಕೆ ಹಸಿಮೆಣಸಿನ್ಕಾಯಿ ಎಲ್ಲ ಮೆಣಸಿನ್ಕಾಯಿ ತುಂಬ ಕಣಮ್ಮ. ತಿನ್ನಲ್ಲ ಕಣ, ಹಾಸ್ಕೊಳ್ಳು ಸಾಕೆ. ಬೇಡ ಕೊಡ್ತಾಳೆ ಅನ್ಕೊಂಡು ಮೆಣಸಿನ್ಕಾಯಿ ಹಾಕಿ. ಯಾರು ಕರಿಯ ನಂಬಾರ್ದು, ಇದಕ್ಕೇನೆ ನಂಬಾರ್ದು. ಪಾಪ ಅದನ್ನ ಟೇಸ್ಟ್ ಮಾಡ್ತೀನಿ ಹಾಕು. ಖಾರ ಸಡನ್ ಆಗಿ ಬಂದು ಪ್ರೀತಿ ತೋರಿಸಿದ್ರೆ ಯಾರನ್ನೂ ನಂಬಾರ್ದು ಗೈಸ್. ಈ ತರ ಮಾಡ್ತಾರೆ. ತಿಂತಾರ ನೋಡಲ್ಲಿ. ಸೊ ಫೈನಲಿ ಅಡ್ಗೆ ಆಯ್ತು. ಇವಾಗ ಊಟ ಟೈಮ್. ನಮ್ಮಮ್ಮ ಎಲೆ ಹಾಕ್ತವ್ರೆ ಎಲ್ರಿಗೂ. ಒಂದ್ ಇಟ್ಕೊಳ್ರಿ, ಸುಮ್ ಕುತ್ಕೊಳ್ರಿ. ಬೇಡ ಬಟ್ಲುಗ್ ಹಾಕ ಬಾ, ಅಲ್ಲಿ ಇಟ್ಟಿದ್ದೀನಿ. ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಒಂದೇ ಸಲ ಊಟ ಮಾಡೋದು. ಪದೇ ಪದೇ ಇಡಕ್ಕಾಗಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಾಕೊಂಡೋಗಿ ಇಟ್ಕೊಳ್ಳೋಣ. ಗ್ರೇವಿ, ಚಿಕನ್ ಗ್ರೇವಿ ತಗೊಂಡಿಡಿಯ ಪಾತ್ರೆ ತಗೊಂಡಲ್ಲ, ಅಲ್ಲಿ ಹಾಕೋದು ಪಕ್ಕಕ್ಕೆ. ಅಮ್ಮ ಅದೇ ನೀರಮ್ಮ ಕುಡಿಯಕ್ಕ. ಎಲ್ಲರಿಗೂ ಎಲ್ಲ ಪೀಸ್ ಹಾಕಿರ್ತೀನಿ, ಆಮೇಲೆ ಬೇಕಾದ್ರೆ ಹಾಕೋದಿ. ಅದೇಂತಕ್ಕೆ ನನಗೆ ಹಾಕ್ಬೇಡ ಜಾಸ್ತಿ. ಸಾಕಚ್ಚೇನು ಅಂಬಿ? ನನ್ಗಲ್ಲ ಲಾಸ್ಟು. ನಿನ್ಗೆ ಲಾಸ್ಟಾ? ಅದೇ ತಿನ್ನು. ಇಲ್ಲ ಇಲ್ಲ, ಲಾಸ್ಟ್ ಇರ್ಲಿ ನನಗೆ. ನಾನು ಲಾಸ್ಟ್ ಅಂತಾನೆ ಇಟ್ಕೊಂಡು. ಎಗ್ಗಿಲ್ವಾ ನೋಡಿ, ನಮ್ಮನೆ ಬಸ್ತಡ್ ಸ್ಪೆಷಲ್ ಇದೆ. ಸೊ ಫೈನಲಿ ರೆಡಿ, ಊಟ ಮಾಡ್ಕೊಳ್ಳೋಣ ಇವಾಗ. ನಿನಗೂ ಮುದ್ದೆ ಸೇರ್ಸ್ ಮಾಡಿದ್ರು ಕಣ. ಮುದ್ದೆ ಉಂಟೈತೆ ಸಾರಿಗೆ ಏ ಅಮ್ಮ ಬಿಡ್ರಮ್ಮ, ಬಲವಂತ ಮಾಡ್ಬಿಡ್ರಿ. ಅವ್ರಿಗೆ ಆಗಲ್ಲ. ನೀವು ಯಾಕೆ ಬರ್ತೀರಾ? ನಮ್ಮಮ್ಮ ಮುದ್ದೆ ನನಗೆ ದಪ್ಪ ಹಾಕ್ಬಿಟ್ಟೈತೆ. ಎಲ್ರಿಗೂ ಸೇಮ್ ಅದು. ಊಟ ಮಾಡಿಲ್ವಲ್ಲ ಮಾಡಿ ಮುದ್ದೆ ತಿಂದು. ಮುದ್ದೆ ತಿಂದ ನಾನು ರಾಗಿ ಬೆಲೆ ಮಾಡ್ತಿಲ್ಲ. ಚೆನ್ನಾಗೈತೆ. ಮಮ್ಮ ಹೆಂಗೈತೆ? ಹಾ, ಚೆನ್ನಾಗಿ ಉಪ್ಪು ಖಾರ ಸಪ್ಪೆ? ಮಾವು ಸಪ್ಪೆನೇ. ಸಪ್ಪೆನಾ? ಸರಿ ಅದು. ಸರಿಯಾಗೈತೆ, ಖಾರನೂ ಐತೆ. ಸಾಂಬಾರೆಲ್ಲ ಕರೆಕ್ಟ್ ಆಗೈತೆ. ಹ್ಮ್, ಅವನು ಸಪ್ಪೆ ಅಂತಾನೆ. ಬರೀ ಸಪ್ಪನೆ. ನಮ್ಮ ಮಾಮಂಗ್ ಖಾರ ಜಾಸ್ತಿ ಇರ್ಬೇಕು. ನಲ್ಲಿ ಮುಳೆ ಏನೋ ಪಕ್ಕ ಐತೆ ಎಲ್ಲ ಕಡೆ. ಈ ಕೆಳಗಾಗೈತಾಗ್ಲೇ ಅಲ್ಲ, ಸುಮ್ಮನೆ ಇರುತ್ತೆ ಚಾನಲ್ಗೆ ಎತ್ತಕ ತನಕ. ಈ ಕರಿಯ ಚಾನಲ್ಗೆ ಎತ್ತಾಕಿದ್ರೆ ಕಚ್ಚಕ್ಕೆ ಬರುತ್ತೆ, ಅದು ಮುಟ್ಟಕ್ಕೂ ಆಗಲ್ಲ. ಕಚ್ಬಿಡೋದು.
ಆ ಕೆಳಗಡೆ ಅನ್ನ ತಿನ್ನಲ್ಲ ಅವ. ಅದು ಅವಸರ ಅದಕ್ಕೆ. ಸ್ವಲ್ಪ ಸಾಂಬಾರ್ ಮಿಕ್ಸ್ ಮಾಡ್ಬೇಕಾಗಿತ್ತಮ್ಮ. ಸಾಂಬಾರ್ ತಗೊಂಬರ ಒಂದ್ ಸ್ವಲ್ಪ. ತಿನ್ಕತ್ಕಣೋ ಸಾಕಿದ್ದೀನಿ ಸಾರು. ಆ ಚಿಕನ್ ಬಿಡು ತಿನ್ಕತ್ತೈತಿ. ಚಿಕನ್ ಅವ ಹಂಗೆ ಇಸ್ಕೊಂಡು ಯಾವ ನೀನೇ ಆಯ್ತಲ್ಲಪ್ಪ ಹಾ ಕಲ್ಸ್ಬಿಟ್ಟು ನಾಯಿ ತರ ಆಡುತ್ತೆ ನಾಯಿ. ಸಾಕಣವ ಕಲ್ಸ್ಬಿಟ್ಟೆ. ಅಮ್ಮ ಅನ್ನ ಹಾಕಿತ್ತಲ್ಲ ಅದನ್ನ ಕಲ್ಸ್ತಾ ಬಿಡಪ್ಪ, ತಿಂತೈತೆ. ಬೇಡ ಹಾಕ್ಬೇಡ ಈಗ, ಬಿಡು ಅವ್ವ. ಅಷ್ಟೇ ಕಣವ, ಅದಕ್ಕೆ ಟೇಸ್ಟ್ ಸಿಗಲ್ಲ. ಅಲ್ಲ ತಿನ್ಕೋತಿತ್ತದು. ಆಗ ಅಮ್ಮ ಮೇಲೆ ಹಾಕಿದ್ಲಲ್ಲ, ನಾನ್ ಕಲ್ಸಿಟ್ಟೆ. ಏ ಕರಿಯ ನಿಂದಾಯ್ತು ತಾನೆ, ಬಾಯಿ ಕಡೆ ಇವಾಗ ತಿನ್ನತ್ ನೋಡೋದು. ಗುಂಡ ಸುಮ್ನೆ ಇರ್ತಾವ, ನಮ್ಗ ಕರಿಯ ಸುಮ್ನೆ ಇರ್ತಾನೆ. ಈ ನನ್ ಮಗ ಅವನೆಲ್ಲ ಸೇರ್ಸೋದೆಲ್ಲ ಹೆಂಗ್ ಬೈತದ ಗೊತ್ತಾ ಇದು. ಅದಕ್ಕೋಗಿ ಅಲ್ಲಿ ಕರ್ಕೊಂಡು ಹಾಕ್ತೋಳೆ, ಪೀಸ್ ಹಾಕ್ತೋಳೆ ಅದಕ್ಕೆ. ತಿನ್ಬಿಟ್ಟು ಬಟ್ಟೆ ಒಗ್ಯಕ್ ಬಂದವ್ರಿ, ತಿನ್ಬಿಟ್ಟು ನೀರಲ್ಲಿ ಮುಳುಗ್ತವ್ರೆ. ಗೈಸ್ ಈಜೆಲ್ಲ ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ್ವಿ. ಅಂದರೆ ಅಲ್ಲಿ ಈಜಾಡ್ಕೊಂಡು ಬಂದ್ವಿ. ಮನೆಗೆ ಬಂದು ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡ್ವಿ, ಯಾಕಂದರೆ ಮೈಯೆಲ್ಲ ಅಂಟಂಟಿರುತ್ತೆ ಆ್ಯಂಡ್ ಕೋಲ್ಡ್ ಬೇರೆ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಮ್ಮವ್ವ ನಾವು ಬರೋಷ್ಟರಲ್ಲಿ ನೀರೆಲ್ಲ ಕಾಯಿಸಿದ್ರು, ನೀರೊಲೆ ಅವ್ರು ಹಾಕಿದ್ರು. ಇವಾಗ ಬಂದು ಬಿಸಿನೀರೆಲ್ಲ ಸ್ನಾನ ಮಾಡ್ಕೊಂಡ್ವಿ ಎಲ್ರೂ. ಆ್ಯಂಡ್ ನಮ್ಮಮ್ಮ ಬರಲಿಲ್ಲ, ನಮ್ಮಮ್ಮ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಅವರು ಬಟ್ಟೆ ಹೋಗ್ಬಿಟ್ಟು ಜಸ್ಟ್ ಮನೆಗೆ ಬಂದುಬಿಟ್ರು. ಅವ್ರು ನಮ್ಮ ಜೊತೆ ಈಜಾಡಕ್ಕೆ ಬರಲೇ ಇಲ್ಲ. ನಾವು 3 ಜನ ಈಜಾಡ್ಕೊಂಡು, ಆಮೇಲೆ ಬೇರೆ ಯಾರ್ಯಾರೋ ಬಂದಿದ್ರು, ಅವರೆಲ್ಲ ಈಜಾಡ್ತಾಯಿದ್ರು ಇವತ್ತು. ಸೊ ಇವತ್ತು ಹೊಸ್ತಾಡ್ಗಲ್ವಾ, ತಿನ್ನೋದು ಬರೋದು ಮುಳುಗೋದು ಅದೇ ಆಗೋಗಿರುತ್ತೆ. ತುಂಬ ಜನ ಈಜಾಡಿದ್ದಾರೆ. ಇಲ್ಲೇ ಕದ್ದು ಮುಚ್ಚಿ ಬೇಯ್ಬೇಕಾದ್ರೇ ತಿನ್ನೋದು ಅಲ್ವಾ. ಇನ್ನು ನೀರಲ್ಲೇ ಉರಿತಿದೆ ಇಲ್ಲಿ ನೋಡಿ. ಅದು ಬೇಯ್ತಾ ಇರ್ಬೇಕಾದ್ರೆ ಇಲ್ಲೇ ಎತ್ಕೊಂಡು ತಿನ್ನೋದೈತೆ. ಅದು ಪ್ಲೇಟ್ಗೂ ಹಾಕೊಳ್ಳಲ್ಲ, ಅಟ್ಲೀಸ್ಟ್ ಪ್ಲೇಟ್ಗೆ ಹಾಕೋದ್ರು ಹಾಕೊಂಡು ತಿನ್ನಿ, ಯಾರೇನು ನೋಡಲ್ಲ. ಯಾರು ಏನು ಕದ್ದು ಮುಚ್ಚಿ ತಿಂತೀನಿ. ಕದ್ದು ಮುಚ್ಚಿ ತಿನ್ನೋಣ ಬರ. ಮತ್ತೆ ನಾನು ಬೇರೆ ತಿಂತಾ ಇದ್ದೀನಿ, ಹಂಗಂತ ಪ್ಲೇಟಲ್ಲಿ ತಿನ್ನಂಗಿಲ್ಲ. ನಿನ್ನ ಇಷ್ಟನೇ. ನೋಡಿ ಚಂದ್ರನ್ನ ನೋಡ್ತವ್ರೆ, ಚಂದ್ರ ಸಿಕ್ತಿಲ್ಲ, ಹುಡುಕ್ತವ್ರೆ. ಕಾಣ್ತೈತಾ? ಇಲ್ಲ ಆಂಟಿ ಕಾಣ್ತಿಲ್ಲ. ನಮ್ಮನೆ ಹತ್ರ ಕಾಣುತ್ತೆ. ನಿಮ್ಮನೆ ಹತ್ರನಾ? ಎಲ್ಲಿ ನಿಮ್ಮನೆ? ನಿಮಗೆ ಕಾಣ್ತೈತಾ? ಹಾ ಚಂದ್ರ ಕಾಣ್ತವನಾ? ಚಂದ್ರನ್ ಕಾಯ್ಕೊಂಡು ಕೂತಿರೋದು ಇದೆಲ್ಲ. ಎಲ್ಲಿ ಕಾಣಿಸ್ತೈತೆ? ಕಾಣಿಸ್ತು ಅಂತಾರೆ. ತಾಳು ಇಲ್ಲಿ ಝೂಮ್ ಹಾಕ್ತೀನಿ ಪ್ಲೀಸ್. ನಿಮ್ಗೆಲ್ಲರ ಕಾಣಿಸ್ತೈತಾ? ಕಾಣಿಸ್ತಾ? ನೋಡಿ ಝೂಮ್ ಹಾಕ್ತೀನಿ, ಕಾಣಿಸುತ್ತೆ. ಅಲ್ಲಿ ನಕ್ಷತ್ರ, ಅದ್ರ ಪಕ್ಕನೇ ಚಂದ್ರ. ಎಲ್ಲರಿಗೂ ಕಾಣಿಸ್ತಾ ಇವಾಗ.
ಚಂದ್ರ ಕಾಣಿಸ್ತಲ್ವಾ, ಸೊ ಅದಕ್ಕೇನೆ ಇವಾಗ ಉರ್ಗಡ್ಲೆ ನಾನು ತಿಂದೆ. ಉರ್ಗಡ್ಲೆ ಆಮೇಲೆ ಸಕ್ಕರೆನ ಮಿಕ್ಸ್ ಮಾಡಿ ಕೊಡ್ತಾರೆ. ನಾನು ತಿಂದೆ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ತೋರಿ ಚೆನ್ನಾಗೇ ಕಾಣಿಸುತ್ತೆ. ಸ್ವಲ್ಪ ತೋರಿ ಚೆನ್ನಾಗೇ ಕಾಣಿಸುತ್ತೆ. ಸೊ ಬರ್ರ ತನಕ ಬಿಟ್ಟಿಲ್ಲ ನಮ್ಮಮ್ಮ. ನೆನ್ನೆಲ್ಲ ವೆಯ್ಟಿಂಗ್ ತುಂಬ ವೆಯ್ಟಿಂಗ್ ಮಾಡ್ತಿದ್ರು. ನೆನ್ನೆಲ್ಲ ಕಾಣಿಸಿಲ್ಲ ಯಾರಿಗೂ. ಇವತ್ತೇ ಆ್ಯಕ್ಚುಲಿ ಅದು ಕಾಣಿಸಿರೋದು. ಎಲ್ಲರಿಗೂ ಒಂದು ಖುಷಿ ಇರುತ್ತಲ್ವಾ, ಅದು ನೋಡ್ಬಿಟ್ಟು. ಸೊ ಹೋಗೋಣ ಬನ್ನಿ. ಚಂದ್ರನ್ ನೋಡಾದ್ಮೇಲೆ ಆಶೀರ್ವಾದ ಗೈಸ್. ಅಷ್ಟೇ ನಮ್ಮಮ್ಮ. ಅಷ್ಟೇ, ಇನ್ನೇನು ಪದೇ ಪದೇ ಮಾಡಕ್ಕೆ ಅಮ್ಮ ನೀನು ನಾನು ಮಾಡ್ತೀನಿ. ಅಮ್ಮ ನಿನಗ್ ಮಾಡುತ್ತೆ. ಏನಾರ ಕೊಟ್ಬಿಟ್ಟು ಮಾಡ್ಬೇಕು ಬಾಯಿಗೆ. ಭಗವಂತ ಒಳ್ಳೇದ್ ಮಾಡ. ಮಾಮ ನನ್ಗೆ ಗುಂಡ ನನಗೆ ಮಕ್ಕಳು ಬೀಳ ತಂಗಿ ಬೀಳ್ಬಾರ್ದು. ಎಲ್ಲಾರು ಸೆಕೆಂಡ್ ಬಿಟ್ಟು ಹೊರ ಕೂತಿದ್ದೇವೆ ಅವಾಗ್ಲಿಂದನು. 1 hour 2 hour ಮೇಲಾಯ್ತು ಕುತ್ಕೊಂಡು. ಒಂದೇ ಸಲ ಊಟಕ್ಕೆ ಹೋಗೋದು ಮತ್ತೆ ಬಂದು ಕುತ್ಕೊಳ್ಳೋದು ರೋಡಲ್ಲಿ. ಇವಾಗ ಗದ್ದೆ ಹತ್ರ ಮನೆ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ನೈಟ್ ಟೈಮ್. ನಮ್ಮನೇಲಿ ನೋಡಿ ಬೆಳ್ಳುಳ್ಳಿ ಎಲ್ಲ ಕೊಟ್ಟು ಕಳ್ಸೋರೆ. ಇಷ್ಟೊತ್ತಿಗೆ ಹೊರಗಡೆ ಆ ಕಡೆ ಹೋಗ್ತಿರೋದಕ್ಕೆ, ಯಾಕಂದ್ರೆ ಹಿಂಗಿರುತ್ತೆ ಆಯ್ತಾ. ಕೆಲಸ ಇದೆಲ್ಲ ಹೋಗ್ಬೇಕು. ಫುಲ್ ಗದ್ದೆ ಒಳಗೆ ಕಡೆ ಎಲ್ಲ ಹೋಗ್ಬೇಕಲ್ಲ, ಬೆಳ್ಳುಳ್ಳಿ ಹುಷಾರಾಗಿರುತ್ತೆ. ಅದು ಹತ್ಕೊಂಡು ಫೋನ್ ಮಾಡ್ಕೊಂಡವ್ರೆ. ಕಾಣಿಸ್ತಿಲ್ಲ, ಎಲ್ಲ ಕತ್ಲೆ ಭಾನುವಾರ ಎರಡು ಕೆಲಸ ಐತೆ. ಅಲ್ಲಿ ಲೈಟ್ ಕಾಣಿಸ್ತಿಲ್ಲ. ಇನ್ನು ಮುಂದೆ ಅಲ್ಲಿ ಹೋಗ್ಬೇಕು. ಇದು ಇವಾಗ ಹೊಸ್ದಾಗಿ ಮಾಡೋರು ತಾನೇ, ಸಖತ್ತಾಗೈತೆ. ಆದ್ರೂ ಚೆನ್ನಾಗಿ ಮಾಡೋರಿ. ಗೈಸ್ ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರ್ಯಾರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್. ಹಾಗೆ ಗುಡ್ ನೈಟ್. ಪಲ್ಲಿ ನೋಡಿ.